ಯೋಚನೆ ಮಾಡೋದಿಲ್ಲ. ನೀವ್ ಚೆನ್ನಾಗಿದ್ರೆ ನನ್ ಮಕ್ಳು ಚೆನ್ನಾಗಿರ್ತಾರೆ ಅಂತ ನನಗೆ ಗೊತ್ತು. ನಾನು ಹೊರಡ್ತೀನಿ ಯಜಮಾನ್ರೆ, ನಾನು ಈಗ್ಲೇ ಹೊರಡ್ತೀನಿ. ನೈನಿ ಪ್ಲೀಸ್ ನನ್ ಮಾತ್ ಕೇಳು. ಹೇಗೆ ಹೋಗ್ತೀಯಾ? ಹುಣ್ಣಿಮೆ ದಿನ ಹೋಗ್ಬೇಕು ಅಂತ ಅಮ್ಮ ಹೇಳಿದ್ರು ಅಂತ ಹೇಳಿದ್ಯಲ್ಲ. ಹುಣ್ಣಿಮೆ ಅಲ್ಲ ಅಲ್ವಾ, ಅದು ಬರೋವರೆಗೂ ನಾನು ನಿಮ್ಮನ್ನ ಹೀಗ್ ನೋಡ್ತಾ ಸಹಿಸ್ಕೊಳ್ಳೋದು ನನಗ್ ನರ್ಕ ಅನ್ಸುತ್ತೆ ಯಜಮಾನ್ರೆ. ಎಷ್ಟೋ ಜನರನ್ನ ಅಪಾಯದಿಂದ ಕಾಪಾಡಿರೋ ನಾನು ನಿಮಗೆ ಈ ಪರಿಸ್ಥಿತಿ ತಂದ್ಬಿಟ್ನಲ್ಲ ಅನ್ನೋ ನೋವಲ್ಲೇ ನನ್ ಪ್ರಾಣ ಹೋಗ್ಬಿಡುತ್ತೇನೋ ಅಂತ ಭಯ ಆಗ್ತಿದೆ ಯಜಮಾನ್ರೆ. ಪ್ಲೀಸ್ ಹಾಗೆ ಮಾತಾಡ್ಬೇಡ ನೀನು. ನೀನೇ ಮನ್ಸೋತು ಬಿಟ್ರೆ ನನಗ್ ಪ್ರಾಣ ಇದ್ರು ಕೂಡ ಜೀವ ಇಲ್ದಂಗ ಆಗ್ಬಿಡುತ್ತೆ. ಪ್ಲೀಸ್ ನೈನಿ ಅಳ್ಬೇಡ. ನಾನ್ ಬಂಗಾರಿ ಅಲ್ವಾ ನೀನು, ನನ್ ಮಾತು ಕೇಳ್ತೀಯಲ್ವಾ? ಸಾಯಂಕಾಲ 5 ಗಂಟೆ ಅಷ್ಟರಲ್ಲಿ ಡೆಕೋರೇಷನ್ ವರ್ಕ್ ಮುಗ್ದಿರ್ಬೇಕು. 5 ಸ್ಟಾರ್ ಹೋಟೆಲಿಂದ ಎಲ್ರಿಗೂ ಊಟ ತರಿಸಿ. ಏ ಹಾಸ್, ಎಲ್ಲ ಅರೇಂಜ್ಮೆಂಟ್ಸ್ ಅತ್ಗೆ ಮಾಡಿಸ್ತಾ ಇದ್ದಾಳೆ. ಬರಕ್ಕಿಂತ ಮುಂಚೆ ನನ್ಗೊಂದ್ಸಲ ಕಾಲ್ ಮಾಡಿ. ಇಡ್ತೀನಿ. ಕೆಲ್ಸ ಗಿಲ್ಸ ಏನು ಇಲ್ದೇ ಇರೋದ್ರಿಂದ ಈ ಜವಾಬ್ದಾರಿ ತಗೊಂಡಿದ್ದಾರೆ. ನೀನೇನೇ ಅಂದ್ರು ಇವತ್ ನಮ್ಮ ಮಾಮ್ ಫೀಲ್ ಆಗಲ್ಲ. ವೈ? ಯಾಕೆ ಅಂದ್ರೆ ಇವತ್ ನನ್ ಮಗ ಬದ್ರಿನಾಥನ್ ಹುಟ್ಟಿದಬ್ಬ, ಅದಕ್ಕೆ. ಗಾನವಿ ಗಾಯತ್ರಿ ಕೂಡ ಇವತ್ತಿನ ದಿವಸನೇ ಹುಟ್ಟಿದ್ದು ಮಾಸ್ಟರು. ಗಾನವಿ ಹುಟ್ಟು ಹಬ್ಬ ಕರೆಕ್ಟು, ಆದ್ರೆ ಗಾಯತ್ರಿದ್ ಮಾತ್ರ ಅಲ್ಲ. ಇವತ್ತೇ ಅನ್ಕೊಂಡು ಸೆಲೆಬ್ರೇಟ್ ಮಾಡ್ತಿರ್ಬೇಕಾದ್ರೆ ಮತ್ತೆ ಡೇಟ್ ಬಗ್ಗೆ ಯಾಕೆ ಚರ್ಚೆ ಮಾಡ್ಬೇಕು ಅತ್ತೆ? ಓ ಸಂಭ್ರಮ ಅಂತೆ ಮಾಮ್. ವಿಶಾಲ್ ಆರೋಗ್ಯ ಸರಿ ಇಲ್ಲ ಅಂತಂದ್ರು ನಮ್ನ ಏನಿ ಬಗ್ಗದೇ ಇಲ್ಲ ಅಂತ ಪಾರ್ಟಿ ಮಾಡೋದಕ್ ರೆಡಿ ಇದ್ದಾಳೆ. ಹಲೋ ಮಿಸ್ಟರ್ ಹಸಿ ಕಡ್ಲೆ, ನಡ್ಸೋದು ನಿಮ್ಮಮ್ಮ. ಅದಕ್ಕೆ ಅಲ್ವಾ ಅರ್ಜೆಂಟಲ್ಲಿ ಫೋನ್ ಮಾಡ್ತಿರೋದು. ನಾವೆಲ್ಲರೂ ಈ ಸಲ ಏನು ಸೆಲೆಬ್ರೇಷನ್ಸ್ ಇಲ್ದೆ ಸಿಂಪಲ್ ಆಗಿ ಕೇಕ್ ಕಟ್ ಮಾಡೋಣ ಅಂತ ಅನ್ಕೊಂಡ್ವಿ. ಹೌದು ವಲ್ಲಭಾವ, ಯಜಮಾನ್ರಿಗೆ ಹೀಗಾಗಿರ್ಲಿಲ್ಲ ಅಂದಿದ್ರೆ ಈ ಜವಾಬ್ದಾರಿನ ಅವ್ರು ನಿಮ್ಮ ಮೇಲೆ ಹೊರಿಸ್ತಾನೆ ಇರ್ಲಿಲ್ಲ. ಈಗ್ಲೂ ಏನ್ ಕಾಲ ಮಿಂಚಿಲ್ಲ, ಆರ್ಡರ್ ಕ್ಯಾನ್ಸಲ್ ಮಾಡ್ಬಿಡಿ. ನಿನ್ ಗಂಡನ್ಗೆ ಹುಷಾರಿಲ್ಲ ಅಂದ್ರೆ ಏನ್ ನೈನಿ, ನಾವು ಸಂತೋಷವಾಗಿರ್ಬಾರ್ದಾ ಹೇಗೆ? ಆದ್ರೂ ವಿಶ್ ಪಾರ್ಟಿ ಬೇಡ ಅಂತ ಹೇಳಿಲ್ವಲ್ಲ. ಮಕ್ಕಳು ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಡ ಅಂತ ಹೇಗೆ ಹೇಳ್ತಾನಂಟಿ? ನಾವೇ ಅರ್ಥ ಮಾಡ್ಕೋಬೇಕು. ಹೇ ಹಲೋ ಆಂಡಾಳಮ್ಮ, ಅವ್ರು ನಿಮ್ ಹಳೆ ಡವ್ ಅನ್ಸತ್ತೆ. ಏ ಜೋಕ್ ಮಾಡ್ಬೇಡ್ವೆ ನೀನ. ಸಾಯಂಕಾಲ ಎಲ್ರು ಕಲರ್ ಕೋಡ್ ಡ್ರೆಸ್ ಹಾಕೊಳ್ಳೋಣ. ಲೇಡೀಸ್ ಪಿಂಕ್, ಜೆಂಟ್ಸ್ ವೈಟ್ ಅಂತೆ. ಕಾಂಬಿನೇಷನ್ ಸಖತ್ತಾಗಿದೆ ಅಲ್ವಾ? ನಾವೇನ್ ಹೇಳ್ತಾ ಇದೀವಿ, ನೀವೇನ್ ಮಾತಾಡ್ತಿದ್ದೀರಾ? ಅಕ್ಕ ಈಗೇನು ಮಾತಾಡ್ಬೇಡ, ಅತ್ತೆ ಹೇಳಿದ್ದೆ ಕರೆಕ್ಟು. ಯಜಮಾನ್ರ ಕೈ ಸರಿ ಇಲ್ಲ ಅಂತ ಇವ್ರನ್ನೇನು ಮಾಡಬೇಡಿ ಅಂತ ನಾವವ್ರನ್ನ ತಡಿಬಾರ್ದು. ಹಾಗಂತ ನಿನ್ ಮುಖ ಸಪ್ಪೆ ಮಾಡ್ಕೊಂಡು ಇರ್ಬೇಡ. ನಾನ್ ಕರೆಯೋ ತನಕನೂ ಯಾರು ಬರ್ಬಾರ್ದು ಅಂತ ಹೇಳಿದ್ದೀನಿ. ವೈ? ಈ ಅರೇಂಜ್ಮೆಂಟ್ಸ್ ನೋಡಿ ಆಶ್ಚರ್ಯ ಪಡ್ಬೇಕು ಅಂತ. ಸಡನ್ ಆಗಿ ನಿಮ್ಗೆ ಯಾಕೆ ಈ ತರ ಇಂಟ್ರೆಸ್ಟ್ ಬಂತು ಅಂತ ತಿಳ್ಕೊಬೋದಾ ಮಾಮ್? ಆಸಕ್ತಿ ಅಲ್ಲ ವಲ್ಲಭ, ಕರುಣೆ. ಯಾರ ಮೇಲೆ? ವಿಶಾಲ್ ಮೇಲೆ. ನನ್ಗೇನು ಅರ್ಥ ಆಗ್ಲಿಲ್ಲ. ಕೇಕ್ ಕಟ್ಟಾದ್ಮೇಲೆ ನಿನಗೆ ಎಲ್ಲ ಅರ್ಥ ಆಗುತ್ತೆ. ಸರಿ ಮಾಮ್, ಕರೀರಿ ಮತ್ತೆ. ದುರಂಧರ, ವಿಕ್ರಾಂತ್, ಸುಮನಾ. ವೆಯ್ಟ್. ನೀವ್ ಹೀಗೆ ಒಬ್ಬೊಬ್ರನ್ನ ಕರೆದ್ರೆ ನಿಮ್ಮ ವಾಯ್ಸ್ ಹೋಗ್ಬಿಡುತ್ತೆ ಅಷ್ಟೇನೆ. ಒಬ್ರನ್ನ ಕರೆದ್ರೆ ಎಲ್ರು ಬರೋ ತರ ಮಾಡ್ಲಾ? ಅದ್ ಹೇಗೆ? ನೀವೇ ನೋಡಿ ಮಾಮ್. ಹಾಸಿನಿ, ಹಾಲಕ್ ಬರಮ್ಮ. ಬರ್ತಿದ್ದೀನಿ ರೀ ಆಂಟಿ. ನೋಡಿ ಮಾಮ್. ಸುಮನಾ, ವಿಕ್ರಾಂತ್, ಬೇಗ ಬನ್ನಿ, ಬೇಗ ಬನ್ನಿ. ಕೇಕ್ ಕಟ್ ಮಾಡೋ ಟೈಮ್ ಆಯ್ತು, ಬನ್ನಿ. ಹಾ ಬರ್ತಾ ಇದೀವಕ್ಕ. ಬೇಗ ಬನ್ನಿ. ನೋಡಿದ್ರ ಮಾಮ್,
ಹೌದು ಕಣೋ. ನನ್ ಹೆಂಡತಿ ಮೈಕ್ ಸೆಟ್ ತರ ಶುರು ಆದ್ರೆ ಎಲ್ಲಾರು ಕೇಳಿಸ್ಕೊಳ್ಳೇಬೇಕು. ವಿಶಾಲ್ ಮತ್ತೆ ನೈನಿ ಯಾಕಿನ್ನೂ ಬಂದಿಲ್ಲ? ಬ್ರೋ ಮತ್ತೆ ಗಾಯತ್ರಿನ್ ಕರ್ಕೊಂಡು ಅದಕ್ಕೆ ಬರ್ತಾ ಇದ್ದಾರೆ. ನಡೀರಿ. ಹುಷಾರು. ಏನಕ್ಕ, ನೀನ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ನಡಿಯಕ್ಕಾಗಲ್ವಾ? ಅವ್ರ ಕಾಲ್ ಸರಿಯಾಗೇ ಇದೆಯಲ್ಲ. ಏಯ್, ನೀನ್ ಬಾಯಿ ಮುಚ್ಕೊಂಡಿರ್ತೀಯಾ? ಅಯ್ಯೋ, ನೀವ್ಯಾಕ್ರಿ ಬೇಜಾರ್ ಮಾಡ್ಕೋತೀರಾ? ನಿಜವಾಗ್ಲೂ ಭಾವಂಗೆ ಇನ್ನೂ ಯಾವ್ದಾದ್ರೂ ಸಮಸ್ಯೆ ಬಂದಿದ್ಯಾ ಅಂತ ವಿಚಾರಿಸ್ತಿದ್ದೆ. ದೇವ್ರ ದಯೆಯಿಂದ ಇನ್ಯಾವ ಸಮಸ್ಯೆನೂ ಬರಬಾರ್ದು. ಹಾಸಿನಿ ಅಕ್ಕ ಬೇಗ ಬನ್ನಿ ಅಂತ ಕರೆದಿದ್ರಿಂದ ಗಾಬರಿಲಿ ಓಡ್ ಬಂದ್ರು. ಬ್ಯಾಲೆನ್ಸ್ ತಪ್ಪಿ ಬಿದ್ದೋಗ್ತಾರೇನೋ ಅಂತ ನಾನೇ ಅವ್ರ ಕೈ ಹಿಡ್ಕೊಂಡು ಕರ್ಕೊಂಡ್ ಬಂದೆ.